ಒಂದು ಪುಟ್ಟ ಹಳ್ಳಿ. ಇದು ಹಳ್ಳಿಯಲ್ಲಿರುವ ಹಳೆಯ ಮನೆಯಾದರೂ ಆಧುನಿಕ ಮೂಲಸೌಕರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಹೊಂದಿತ್ತು. ಮನೆಯಲ್ಲಿ ವಾಸವಾಗಿದ್ದ ರಂಗಯ್ಯ ಮತ್ತು ಮೀನಾಕ್ಷಿ ದಂಪತಿಗಳಿಗೆ 4 ಜನ ಮಕ್ಕಳು. ತಂದೆ ತಾಯಿಯ ನಿಧನದ ನಂತರ ಸಂಪೂರ್ಣ ಮನೆಯೇ ಬಿಕೋ ಎನ್ನುತ್ತಿತ್ತು. ಆದರೆ ಈ ಮನೆಯ ಸುತ್ತಲೂ ಹಸಿರು ಕಂಬಳಿಯ ಹೊದ್ದ ಭೂಮಿ ತಾಯಿಯು ಮನೆಯ ಸೌಂದರ್ಯ ದೇವತೆಯಾಗಿದ್ದಳು. ಮನೆಯ ಸಂಪೂರ್ಣ ಜವಾಬ್ದಾರಿ ಹಿರಿಯರಾದ ಶೇಖರ ಮತ್ತು ಲಕ್ಷ್ಮಿಯ ಹೆಗಲೇರಿತ್ತು. ಹಿರಿಯ ಮಗನಾದ ಶೇಖರ ತೋಟ ಮತ್ತು ದಿನಕೂಲಿ ಕೆಲಸವನ್ನು ಮಾಡಿ ಮನೆಗೆ ಆಧಾರವಾಗಿದ್ದ. ಇವನಿಗೆ ಹೆಣ್ಣು ಮಕ್ಕಳೆಂದರೆ ತಾತ್ಸಾರ, ಗಂಡು ಮಕ್ಕಳೇ ಮನೆಗೆ ಆಧಾರವೆಂಬ ಹುಸಿ ನಂಬಿಕೆ ಶೇಖರನದ್ದಾಗಿತ್ತು. ಈಕೆ ಲಕ್ಷ್ಮಿ ತಾಯಿಯಂತೆ ಮನೆಯ ಎಲ್ಲ ಸದಸ್ಯರನ್ನು ಪ್ರೀತಿಸುವ ಜೀವ. ಮನೆಯನ್ನು ಒಪ್ಪ ಓರಣ ಮಾಡಿ ಅಣ್ಣನ ತಾತ್ಸಾರಕ್ಕೆ ಸವಾಲಾಗಿ ತಂಗಿ ವಿದ್ಯೆಗಳನ್ನು ಓದಿಸುವ ಜವಾಬ್ದಾರಿಯನ್ನು ಹೊತ್ತು ಹೊಲಿಗೆಯ ಮೂಲಕ ಗಳಿಸಿದ ಹಣವನ್ನು ತಂಗಿಯ ಓದಿನ ಖರ್ಚಿಗೆ ಮೀಸಲಿಡುತ್ತಿದ್ದಳು. ಇನ್ನು 3ನೆಯ ಮಗ ಸಂತೋಷ. ಇವನ ಚಿತ್ತ ಓದಿಗಿಂತ ಸದಾ ಮೋಜು ಮಸ್ತಿನ ಕಡೆಗೆ ಇರುತ್ತಿತ್ತು. ಅಣ್ಣನ ಮುದ್ದಿನಿಂದ ಉಡಾಫಿಯ ವ್ಯಕ್ತಿತ್ವವನ್ನು ಸಂತೋಷ ಹೊಂದಿದ್ದ. ಮನೆಯ ಕಿರಿಯ ಮಗಳು ವಿದ್ಯಾ. ಬೆನ್ನೆಲುಬಾಗಿ ನಿಂತ ಅಕ್ಕನ ನಂಬಿಕೆಯನ್ನು ಹುಸಿ ಮಾಡದಂತೆ ಸದಾ ಓದಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ತಂಗಿ. ಹೀಗೆ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳಿರುವ ಪುಟ್ಟ ಕುಟುಂಬ. ಹೆಣ್ಣೆಂದರೆ ತಾತ್ಸಾರ ಇರುವ ಮನೆಯಲ್ಲಿ ಸದಾ ಜಗಳ, ಹೊಡೆದಾಟ, ವಾದ ವಿವಾದಗಳ ನಡುವೆ ಹೆಣ್ಣು ಮಕ್ಕಳು ಸದಾ ಅವಮಾನ, ನೋವನ್ನು ಅನುಭವಿಸುತ್ತಿದ್ದರು. ವಿದ್ಯಾ ಪರೀಕ್ಷಾ ಸಮಯಕ್ಕೆ ಮುಂಚೆಯೇ ತನ್ನ ಎಲ್ಲ ಓದಿನ ಪೂರ್ವ ಸಿದ್ಧತೆ ನಡೆಸಿಬಿಡುತ್ತಿದ್ದಳು. ಸಾಧಿಸಬೇಕೆಂಬ ಕಿಚ್ಚು ವಿದ್ಯೆಗಳನ್ನು ವಿಶ್ರಮಿಸಲು ಬಿಡುತ್ತಿರಲಿಲ್ಲ. ಆದರೆ ಸಂತೋಷನ ಕಥೆಯೇ ಬೇರೆ. ಅಣ್ಣನ ಮುದ್ದಿನಿಂದ ಉಡಾಫೆಯ ವ್ಯಕ್ತಿತ್ವವನ್ನು ಹೊಂದಿದ್ದ ಇವನು ಕಾಲೇಜಿಗೆ ಚಕ್ಕರು ಹಾಕಿ ಸ್ನೇಹಿತರೊಂದಿಗೆ ಸೇರಿ ಕುಡಿತದ ಚಟಕ್ಕೆ ದಾಸನಾಗಿದ್ದ. ಎಸೆದಿಟ್ಟ ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು ಸ್ಕೂಟರ್ ಹಿಡಿದು ಹೋಗುತ್ತಿದ್ದ. ಹೀಗೆ ಸಮಯ ಕಳೆದಂತೆ ಪರೀಕ್ಷೆ ಮುಗಿದು ವಿದ್ಯಾ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದಳು. ಆದರೆ ಸಂತೋಷ ಪರೀಕ್ಷೆಯಲ್ಲಿ ಕನಿಷ್ಠ ಉತ್ತೀರ್ಣನೂ ಆಗದೆ ಹೋದದ್ದು ವಿಪರ್ಯಾಸವಾಗಿತ್ತು. ಅಷ್ಟೇ ಅಲ್ಲದೆ ಸಂತೋಷ ಕುಡಿದು ಮನೆಗೆ ಬರಲು ಪ್ರಾರಂಭಿಸಿದ್ದ. ಹೀಗೆ ಕುಡಿದು ಮನೆಗೆ ಬಂದ ಸಂತೋಷನಿಗೆ ಅಣ್ಣ ಶೇಖರ ಮೈ ಮರೆತು ಒಂದು ಏಟು ಹೊಡೆದೇ ಬಿಟ್ಟ. ಇದರಿಂದ ಕೋಪಿಸಿಕೊಂಡ ಸಂತೋಷ ಮನೆಯನ್ನು ಬಿಟ್ಟು ಹೊರಟೇ ಹೋದ. ಮನೆಗೆ ಆಧಾರವಾಗಿರಬೇಕಾಗಿದ್ದ ಮಗ ಮನೆಯನ್ನು ತೊರೆದಿದ್ದು ಹೆಣ್ಣೆಂದರೆ ತಾತ್ಸಾರ ಮಾಡುತ್ತಿದ್ದ ಶೇಖರನಿಗೆ ವಿದ್ಯಾಳೆ ಕೊನೆಗೆ ಆಸರೆಯಾಗಬೇಕಾಯಿತು. ಈ ನಡುವೆ ವಿದ್ಯಾಳ ಸ್ನೇಹಿತ ಆನಂದನಿಂದ ಮದುವೆಯ ಸಂಬಂಧ ಕೇಳಿಕೊಂಡು ಆನಂದನ ಅಕ್ಕ ಬಂದಿರುತ್ತಾರೆ. ಶೇಖರನ ಜೊತೆ ಮಾತುಕತೆ ನಡೆದು ಲಕ್ಷ್ಮಿಗೆ ವಿದ್ಯಳನ್ನು ಮದುವೆಗೆ ಒಪ್ಪಿಸುವಂತೆ ಹೇಳುತ್ತಾನೆ. ವಿದ್ಯಾ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿ ಮದುವೆಯೇನೂ ನಡೆಯುತ್ತದೆ. ಅಣ್ಣ ಮತ್ತು ಅಕ್ಕನನ್ನು ತಾನೇ ನೋಡಿಕೊಳ್ಳುವುದಾಗಿ ಯೋಚಿಸಿ ಅಣ್ಣ ಅಕ್ಕನನ್ನು ತನ್ನೊಂದಿಗೆ ಹೊಸ ಮನೆಗೆ ಕರೆದೊಯ್ಯುತ್ತಾಳೆ. ಮೊದಮೊದಲು ಎಲ್ಲವೂ ಸರಿ ಎನಿಸಿದರೂ ಅಕ್ಕ ಅಣ್ಣನ ಇರುವಿಕೆ ಆನಂದನಲ್ಲಿ ತುಸು ಅಸಮಾಧಾನಕ್ಕೆ ದಾರಿ ಮಾಡಿತ್ತು. ಅದೇ ವಿಷಯವಾಗಿ ವಿದ್ಯೆ ಮತ್ತು ಆನಂದನ ನಡುವೆ ಆಗಾಗ ಜಗಳ, ಮುನಿಸು ಹೆಚ್ಚಾಗುತ್ತಿತ್ತು. ಈ ಕಾರಣದಿಂದ ತಂಗಿಯ ಜೀವನ ಹಾಳಾಗುವುದನ್ನು ತಪ್ಪಿಸಲು ಲಕ್ಷ್ಮಿ ಮತ್ತು ಶೇಖರ ತಮ್ಮ ಹಳೆಯ ಮನೆಗೆ ಹೋಗಲು ನಿರ್ಧರಿಸುತ್ತಾರೆ. ತಂದೆ ತಾಯಿಯಂತೆ ಸಾಕಿ ಸಲಹಿದವರನ್ನು ಕಳುಹಿಸಲು ಒಪ್ಪದ ವಿದ್ಯಾ ಅವರನ್ನು ಕಳುಹಿಸಲು ಒಪ್ಪಲಿಲ್ಲ. ಕಲಿತಿರುವ ವಿದ್ಯೆ, ಕೈಯಲ್ಲಿರುವ ಉದ್ಯೋಗ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನಂಬಿದ್ದ ವಿದ್ಯಾ ಅಕ್ಕ ಅಣ್ಣನೊಂದಿಗೆ ಬೇರೆ ಮನೆಗೆ ಹೊರಡುತ್ತಾಳೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣೆಂಬ ಹಣತೆ ಬಾಳಿಗೆ ದೀವಿಗೆ. ಹುಟ್ಟಿದ ಮನೆ, ಮೆಟ್ಟಿದ ಮನೆ, ಬೆಳಗುವ ದೀವಿಗೆ. ಹೆಣ್ಣು ಗಂಡೆಂಬ ತಾರತಮ್ಯ ವಿದ್ಯೆಗೆ ಇಲ್ಲದಿರುವಾಗ ನಮಗ್ಯಾಕೆ?
ಗಳಿಸಿದ ಹಣ ಕಳೆದು ಹೋಗಬಹುದು ಅಥವಾ ಖಾಲಿಯಾಗಬಹುದು, ಆದರೆ ಕಲಿತ ವಿದ್ಯೆ ಎಂದಿಗೂ ಕಳೆದು ಹೋಗಲಾರದು. ವಿದ್ಯೆ ನಮ್ಮೊಂದಿಗಿದ್ದರೆ ಹಣ, ಗೌರವ ಎಲ್ಲವೂ ನಮ್ಮದಾಗಿರುತ್ತದೆ.